ವಿವಾಹ ನಿಷೇಧ ಮಾಡಬೇಕು ಅಂತ ಹೇಳಿ ಕಾನೂನು 2006ರಲ್ಲಿ ಬಂತು. ನಂತರ ಕಾನೂನು ತಿದ್ದುಪಡಿ ಕೂಡ ಆಯಿತು. ಕಾನೂನು ತಿದ್ದುಪಡಿ ಆದ ನಂತರ ಬಹಳ ಮುಖ್ಯವಾಗಿ 2-3 ವಿಚಾರಗಳನ್ನು ನಾವು ಹೇಳಲಿಕ್ಕೆ, ಸಮುದಾಯಕ್ಕೆ ಅವೇರ್ನೆಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದೇನಂತಂದರೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಒಳಗಡೆ ಈ ಪ್ರಸ್ತುತ ಕಾನೂನು ಏನಿದೆ, ಪ್ರಸ್ತುತ ಏನು ಹೇಳ್ತದೆ ಅಂತಂದರೆ, ಯಾರೇ ಆಗೋ ಯಾವುದೇ ಬಾಲ್ಯ ವಿವಾಹಗಳು ಅಸಿಂಧು ಅಂತ ಹೇಳುತ್ತೆ. ಇದು ಒಂದು ನಾವು ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಎರಡನೇದು ಏನಂತಂದರೆ, ಇದು ನಾನ್ ಬೇಲೇಬಲ್, ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ. ಮೂರನೇದು ಪನಿಷಬಲ್ ಇದೆ, ಅಂದರೆ ಶಿಕ್ಷೆಗೆ ಒಂದು ಪ್ರಸ್ತುತ ಶಿಕ್ಷೆಗೆ ಒಳಪಡ್ತಾರೆ. ಆಮೇಲೆ ಬಾಲ್ಯ ವಿವಾಹ ಆದಮೇಲೆ ಸಾಕಷ್ಟು ಪ್ರಕರಣಗಳು ನಾವು ನೋಡ್ತಾ ಇದ್ದೀವಿ. ಪೋಕ್ಸೋ ಕೂಡ ಅಪ್ಲೈ ಆಗುತ್ತೆ. ಮಕ್ಕಳ ಲೈಂಗಿಕ ಅಪರಾಧ ಏನಿದೆ ಅದು ಕೂಡ ಅಪ್ಲೈ ಆಗ್ತದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮಲ್ಲಿ ಬಾಲ್ಯ ವಿವಾಹ ತಡೆಗಟ್ಟೋದು ಭಾಳ ಒಂದು ಕಷ್ಟದ ಕೆಲಸ ಆಗಿದೆ. ಇವತ್ತು ನಾವು ಯಾಕೆ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹೇಳಬೇಕಾದ ಮುಖ್ಯವಾದ ವಿಷಯ ಏನಂತಂದರೆ, ಇದು ನಾವು ಕೇಂದ್ರ ಅಂದರೆ ಇಡೀ ಭಾರತದಾದ್ಯಂತ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಂತ ಒಂದು ನೆಟ್ವರ್ಕನ್ನು ಕಟ್ಟಿಕೊಂಡು ಇಡೀ 416 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಕೇಂದ್ರೀಕೃತ ಡೆಲ್ಲಿನಲ್ಲಿ ಇದ್ದು ಆಕ್ಸೆಸ್ ಟು ಜಸ್ಟಿಸ್ ಅಂತ ಹೇಳಿ ಒಂದು ಯೋಜನೆ ಅಡಿ ಒಳಗಡೆ ನಮ್ಮ ಸ್ಪಂದನಾ ಸಂಸ್ಥೆ ಅಲ್ಲಿ ಸಹಭಾಗಿತ್ವದಲ್ಲಿ ಬೆಳಗಾಂ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡ್ತಾ ಇರೋ ನೋಡಿದ್ರೆ, ಮದುವೆ ಸೀಸನ್ ಏನಿದೆಯಲ್ಲ, ಈಗ ಬಹಳ ಮುಖ್ಯವಾಗಿ ನಾಳೆ ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯದಲ್ಲಿ ಸುಮಾರು ಕಡೆ ಸಾಮೂಹಿಕ ವಿವಾಹಗಳಾಗುತ್ತೆ. ಜೊತೆಗೆ ಅಲ್ಲಲ್ಲಿ ದೇವಸ್ಥಾನದಲ್ಲಿ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಇವರು ಮಂಡನೆ ಮಾಡಿದಂಥ ವರದಿಯ ಬಗ್ಗೆ ಡಾಕ್ಟರ್ ಸಣ್ಣಕ್ಕಿ ಅವರು ಭಾಳಷ್ಟು ಕುಲಂಕುಷವಾಗಿ ಹೇಳಿದ್ದಾರೆ. ಕೆಲವೊಂದು ಮಾತುಗಳನ್ನ ನಾನು ಈಗಾಗಲೇ ಈ ವರದಿ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕದಲ್ಲಿ ಭಾಳ ವರ್ಷದಿಂದ ವಿವಿಧ ಕಮಿಷನ್ಗಳ ಮುಖಾಂತರ, ಇದು ನಾಗನಗೌಡ ಕಮಿಷನ್ ಇರ್ಬೋದು, ಹಾವನೂರು ಕಮಿಷನ್ ಇರ್ಬೋದು, ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು, ಚಿನ್ನಾಪರೆಡ್ಡಿ ಕಮಿಷನ್ ಇರ್ಬೋದು, ಆಮೇಲೆ ಅನೇಕ ಕಮಿಷನ್ಗಳು ತನ್ನದೇ ಆದಂಥ ವರದಿಯನ್ನು ಈ ರಾಜ್ಯದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗಗಳ ಬಗ್ಗೆ, ಅತಿ ಸೂಕ್ಷ್ಮ ಹಿಂದುಳಿದವರ ಬಗ್ಗೆ ಸಾಕಷ್ಟು ವರದಿಗಳನ್ನು, ಮಾಹಿತಿಯನ್ನು ನೀಡಿದೆ. ಈಗ ಈ ಮಾಹಿತಿಗಳ ಸಮೀಕ್ಷೆ ನೇರವಾಗಿ ಇಂಥದ್ದೊಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಇದು ಈ ವರದಿ ಅಂದರೆ ಕೇವಲ ಚರ್ಚೆಗಾಗಿ ಮತ್ತು ಇದಕ್ಕಾಗಿ ಸಂಬಂಧಪಟ್ಟಂಥ ವರದಿ ಅಲ್ಲ. ಸುಮಾರು 4,000ಕ್ಕಿಂತ ಹೆಚ್ಚು ಜಾತಿಗಳ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥ ಈ ವರದಿ ಇದೆ. ಕೆಲವೇ ಜಾತಿಗಳ ಭವಿಷ್ಯ ಅಲ್ಲ, ಮಿನಿಮಮ್ 4,000 ಕಾಸ್ಟ್ಸ್, ಅದಕ್ಕಿಂತ ಹೆಚ್ಚು ಇರ್ಬೋದು. ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಮೈನಾರಿಟೀಸ್ ತೊಗೊಂಡಾಗ ಅವು ಹೆಚ್ಚಾಗ್ತಾ ಇರ್ತದೆ.